ಮಳೆಗಾಗಿ ದೇವರ ಮೊರೆ ಹೋದ ಅನ್ನದಾತ. ಎಸ್, ಬೆಳೆ ಸಾಲ ಮನ್ನಾಕ್ಕೆ ಆಗ್ರಹ. ಕುಂದಗೋಳ ತಾಲೂಕಿನಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬಿತ್ತಿದ ಬೀಜಗಳು ಒಣಗುತ್ತಿದ್ದು ಭೂಮಿ ಬಾಯ್ಬಿಟ್ಟಿದೆ. ವರುಣದೇವನ ಕಣ್ಣ ಮುಚ್ಚಾಲೆಯಿಂದ ಕಂಗಾಲಾದ ಗುಡೇನಕಟ್ಟಿಯ ರೈತರು ಹಾಗೂ ಸಾರ್ವಜನಿಕರು ಈಗ ದೇವರ ಮೊರೆ ಹೋಗಿದ್ದಾರೆ. ಗ್ರಾಮದ ಶ್ರೀ 1008 ಶಾಂತಿನಾಥ ದಿಗಂಬರ ಜೈನ ಮಂದಿರದಲ್ಲಿ ವರುಣನ ಕೃಪೆಗಾಗಿ ವಿಶೇಷ ಪೂಜೆ ಹವನ ಹಮ್ಮಿಕೊಳ್ಳಲಾಗಿತ್ತು. ಭಗವಾನ್ ಶಾಂತಿನಾಥ ತೀರ್ಥಂಕರಿಗೆ ಪಂಚಾಮೃತ ಅಭಿಷೇಕ ನೆರವೇರಿಸಿ ಜೈನ ಸಮಾಜದ ಶ್ರಾವಕರಿಂದ ಮಳೆಗಾಗಿ 1008 ನಮೋಕಾರ ಮಂತ್ರ ಜಪ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಾಲ ಮನ್ನಾಕ್ಕೂ ಕೂಡ ಒತ್ತಾಯ. ಎಸ್, ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಬಿತ್ತನೆ ಮಾಡಿ ಮುಗಿಲು ಕಡೆ ನೋಡುವಂತಾಗಿದೆ ರೈತರ ಪರಿಸ್ಥಿತಿ. ಆರ್ಥಿಕ ಪರಿಸ್ಥಿತಿ ಗಂಭೀರವಾಗಿದ್ದು ರಾಜ್ಯ ಸರ್ಕಾರ ತಕ್ಷಣವೇ ರೈತರ 2025-26ನೇ ಸಾಲಿನ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ತಾಲೂಕು ರೈತ ಮುಖಂಡ ಬಸವರಾಜ್ ಯೋಗಪ್ಪನವರು ಒತ್ತಾಯಿಸಿದರು. ಪೂಜಾ ಕಾರ್ಯಕ್ರಮದಲ್ಲಿ ಧನ್ಪಾಲ್ ಮಲ್ಲಿಗವಾಡ್, ವಿಶಾಲ ಯೋಗಪ್ಪನವರ್, ದೇವಕ್ಕ ದೊಡ್ಡಮನಿ, ಸರಸ್ವತಿ ಮಲ್ಲಿಗವಾಡ್, ಮಂಜುಳಾ ಯೋಗಪ್ಪನವರ್, ಅನುಸೂಯ ಯೋಗಪ್ಪನವರ್, ಚೈತ್ರ ನಾಗರಹಳ್ಳಿ, ಕಮಲವ ಯೋಗಪ್ಪನವರ್, ಸರಳ ದೊಡ್ಡಮನಿ ಸೇರಿದಂತೆ ಜೈನ ಸಮಾಜದ ಅನೇಕ ಬಾಂಧವರು ಪಾಲ್ಗೊಂಡಿದ್ದರು. ಭಗವಾನ್ ಶ್ರೀ ಶಾಂತಿನಾಥ ಮಂದಿರದಲ್ಲಿ ಮೇಘಕುಮಾರ ದೇವ ಮಳೆರಾಯನ ಸಂಬಂಧ 108 ಜಪ ಹಾಗೂ ಭಕ್ತಾಮರ ಆರಾಧನಾ ಜಪ ಎಲ್ಲರೂ ಸೇರಿ ಶ್ರಾವಕಿಯರು ಮಳೆ ಬರುವ ಸಲುವಾಗಿ ಬಿತ್ತಿದಂಥ ಎಲ್ಲ ರೈತರ ಬೆಳೆಗಳು ಏನು ಎಲ್ಲ ಒಣಗ್ತಾ ಇದೆ. ಆದ ಕಾರಣ ಎಲ್ಲ ಶ್ರಾವಕಿಯರೇ ಬಂದು ಭಗವಾನ್ ಶ್ರೀ ಶಾಂತಿನಾಥ ಮಂದಿರದಲ್ಲಿ 108 ಸಾರಿ ಜಪ ಮೇಘಕುಮಾರನ ಸಲುವಾಗಿ ಮಳೆ ಕರೆಯುವ ಸಲುವಾಗಿ ಜಪವನ್ನು ಹಾಕಿರುತ್ತೇವೆ. ಭಗವಾನ್ ಶ್ರೀ ಶಾಂತಿನಾಥ, ಸರಸ್ವತಿ ಮಲ್ಲಿಗವಾಡ. ಶಾಂತಿನಾಥ ಜೈನ ಮಂದಿರ ಗುಡೇನಕಟ್ಟಿ ಇಂದು ಇಲ್ಲಿ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಹಾಗೂ ಶ್ರೀ ಮೇಘಕುಮಾರ ಅಂದರೆ ಮಳೆಯ ಬರುವಿನಿಗಾಗಿ ಶ್ರೀ ಶಾಂತಿನಾಥ ತೀರ್ಥಂಕರ ಜೈನ ಮಂದಿರದಲ್ಲಿ ಸಮಸ್ತ ಶ್ರಾವಕಿಯರು ಕೂಡಿ 108 ನಮೋಕಾರ ಜಪ ಹಾಗೂ ಭಕ್ತಾಮರ ಸ್ತೋತ್ರ ಪಠಣ ಮತ್ತು ಮೇಘಕುಮಾರ ಜಪವನ್ನು ಹಾಕಿರ್ತಾರೆ. ಇವತ್ತಿನ ದಿನ ವಿಶೇಷ ಅಂದರೆ ಮಳೆ ಕರೆಗಾಗಿ ಎಲ್ಲರೂ ದೇವರ ನಾಮಸ್ಮರಣೆ ಮಾಡಿರುತ್ತಾರೆ. ಗುಡೇನಕಟ್ಟಿ ಶ್ರೀ ಶಾಂತಿನಾಥ ಜೈನ ಮಂದಿರ ಪುರೋಹಿತರು ಧನ್ಪಾಲ್ ಮಲ್ಲಿಗವಾಡ.